ಫ್ರೆಂಡ್ಸ್ ನಮಸ್ಕಾರ. ನಾನಿವಾಗ ಈವ್ನಿಂಗ್ ವ್ಲಾಗ್ ಮಾಡಕ್ಕೆ ಬಂದಿದ್ದೀನಿ. ಸೊ ಬನ್ನಿ ವ್ಲಾಗ್ ಮಾಡೋಣ. ಇದು ಸುಮಾ ಡಾಟ್ ಚುಮ್ಮಿ ಚಾನಲಿಂದ ಸುಮಾ ಮಾತಾಡ್ತಾ ಇರೋದು. ಕೆಲವರ ಬಿಹೇವಿಯರ್ ಹೇಗಿರುತ್ತೆ ಗೊತ್ತಾ? ಅವರು ನಮ್ಮನ್ನ ನೋಯಿಸ್ತಾರೆ, ನಮಗೆ ಹರ್ಟ್ ಆಗೋ ಥರ ಮಾತಾಡ್ತಾರೆ. ನಾವು ಪ್ರತಿಕ್ರಿಯೆ ಕೊಡೋಕ್ಕೆ ನೋಡ್ತೀವಲ್ಲ, ಅದರಿಂದ ನಮಗಿನ್ನೂ ನೋವಾಯಿತು ಅಂತ ಪ್ರತಿಕ್ರಿಯಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮನ್ನು ನಮ್ಮ ತಪ್ಪುಗಳನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತಾರೆ. ನೆನಪಿರಲಿ, ಯಾರಾದರೂ ನಮ್ಮನ್ನು ನೋವು ಉಂಟು ಮಾಡಿ ನಮಗೆ ನಮ್ಮ ತಪ್ಪನ್ನು ಹೇಳೋಕ್ಕೆ ಪ್ರಯತ್ನ ಪಟ್ಟರೆ, ಪ್ರತಿಕ್ರಿಯೆನೇ ನಿಮಗೆ ತಪ್ಪು ಅಂತ ನಿಮಗೆ ತೋರ್ಸೋಕ್ಕೆ, ನೀವು ಮಾಡ್ತಾ ಇರೋದೇ ತಪ್ಪು ಅಂತ ನಿಮಗೆ ತೋರ್ಸೋಕ್ಕೆ ಅವ್ರು ಟ್ರೈ ಮಾಡಿದ್ರೆ ಅದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳಲಾಗುತ್ತೆ. ಅವರು ಬೇಕಾಗಿ ನಿಮ್ಮ ತಪ್ಪನ್ನು ನಿಮ್ಮ ಮನಸ್ಸಿನಲ್ಲಿ ಹುಡುಕ್ತಾ ಇದ್ದಾರೆ ಅಂತ ಅರ್ಥ. ಇಂಥ ಸಂಬಂಧಗಳಿಂದ ಆದಷ್ಟು ಸೋಲಕ್ಕೆ ಹೋಗಬೇಡಿ. ಇಂಥ ಸಂಬಂಧಗಳಿಂದ ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವೆಲ್ಲ ಟಾಕ್ಸಿಕ್ ರಿಲೇಷನ್. ಯಾಕಂದರೆ ಇವರು ಬದಲಾಗಲ್ಲ, ಇವರು ಮತ್ತೆ ಮತ್ತೆ ನಮ್ಮನ್ನು ಹರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಮತ್ತೆ ಮತ್ತೆ ಕ್ಷಮೆನೂ ಕೇಳ್ತಾ ಇರ್ತಾರೆ. ಇವರನ್ನು ಕ್ಷಮಿಸೋದ್ರಲ್ಲಿ ನಮ್ಮ ಅರ್ಥವನ್ನೇ ನಮ್ಮನ್ನು ನಾವೇ ಕಳ್ಕೊಂಡ್ಬಿಡ್ತೀವಿ. ಏನಂತೀರ ಅಲ್ವಾ? ಇಂಥ ಟಾಕ್ಸಿಕ್ ಸಂಬಂಧಗಳಿಂದ ದಯವಿಟ್ಟು ದೂರ ಇರಿ, ಓಕೆನಾ? ಇವತ್ತು ಈ ಟಾಪಿಕ್ನೊಂದಿಗೆ, ಟಾಕ್ಸಿಕ್ ರಿಲೇಷನ್ಶಿಪ್ ಅಂದರೆ ಅದು ಟಾಕ್ಸಿಕ್ ಅಂತ ಗೊತ್ತಿದ್ರು ನಾವು ಅದನ್ನು ಎನ್ಕರೇಜ್ ಮಾಡ್ತಾ ಇದ್ರೆ ನಮ್ಮನ್ನೇ ಅದು ಇನ್ಕ್ಲೂಡ್ ಮಾಡ್ಕೊಬಿಡುತ್ತೆ. ಇನ್ಕ್ಲೂಡ್ ಮಾಡ್ಕೊಂಡಾಗ ಈವನ್ ವಿ ಸರ್ಟ್ ಆ್ಯಂಡ್ ಇಟ್ ಈಸ್ ಟು ಬಿ ಟೇಡ್ ಬೈ ಅಸ್. ಅದರಿಂದ ದೂರ ಇದ್ದಷ್ಟು ನಾವು ತುಂಬ ಇವತ್ತು ಈ ಮಾತನ್ನು ಹೇಳುತ್ತಾ ನಾನು ಈ ವ್ಲಾಗ್ನ ಸೈನ್ ಆಫ್ ಮಾಡ್ತಾ ಇದ್ದೀನಿ. ಇದು ಸುಮಾ ಡಾಟ್ ಚುಮ್ಮಿ ಚಾನಲಿಂದ ಸುಮಾ ಸೈನ್ ಆಫ್. ಥ್ಯಾಂಕ್